ಪಿರಮಿಡ್ ಯುಗ ಎಪಿಸೋಡ್ 3ನಲ್ಲಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಗುರುಗಳ ಜೀವನ ಪರಿಚಯವನ್ನು ನಾವು ಹಾಗೆ ಮುಂದುವರಿಸ್ತಾ ನೋಡೋಣ ಬನ್ನಿ ಮಾಸ್ಟರ್ಸ್. 1991ರಲ್ಲಿ ಕರ್ನೂಲಿನಲ್ಲಿ ಪ್ರಪ್ರಥಮ ಪಿರಮಿಡ್ ಧ್ಯಾನ ಕೇಂದ್ರ ಸ್ಥಾಪಿಸಿದರು. ಅದು ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಕರ್ನೂಲು. ಜನರಲ್ಲಿ ಧ್ಯಾನ, ಶಾಕಾಹಾರ ಹಾಗೂ ಪಿರಮಿಡ್ ಶಕ್ತಿಗಳ ಜಾಗೃತಿಯನ್ನು ಮೂಡಿಸಲು 1992ರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ಪತ್ರಿಜಿ. ಅಂದು ಕರ್ನೂಲಿನಲ್ಲಿ ಆರಂಭವಾದ ಪಿರಮಿಡ್ ಧ್ಯಾನ ಕೇಂದ್ರ ಅಲ್ಲಿ ಇಲ್ಲಿ ಬೆಳೆಯುತ್ತಾ ಇಂದು ಆಂಧ್ರದಾದ್ಯಂತ 10,000ಕ್ಕಿಂತ ಅಧಿಕ ಪಿರಮಿಡ್ ಧ್ಯಾನ ಕೇಂದ್ರಗಳು ಬೆಳೆದು ನಿಂತು ಪತ್ರಿಜಿಯವರ ಸಂಕಲ್ಪವನ್ನು ಸಿದ್ಧಗೊಳಿಸಲು ಸಮರ್ಪಣಾಭಾವದಿಂದ ಕಾರ್ಯನಿರ್ವಹಿಸುತ್ತಿವೆ. ಸಾವಿರಾರು ಪಿರಮಿಡ್ ಧ್ಯಾನ ಕೇಂದ್ರಗಳು ಭಾರತದ ತುಂಬೆಲ್ಲ ಬೆಳೆದಿವೆಯಲ್ಲದೆ ಭಾರತದಾಚೆಗೂ ಪಸರಿಸಿವೆ. ತೆಲುಗು ಭಾಷೆಯಲ್ಲಿ 60ಕ್ಕಿಂತ ಅಧಿಕ ಪುಸ್ತಕಗಳನ್ನು ಬರೆದ ಪತ್ರಿಜಿಯವರು ಅನೇಕ ಆಡಿಯೋ, ವಿಡಿಯೋ, ಸಿಡಿಗಳನ್ನು ತಯಾರುಗೊಳಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಅನೇಕ ಭಾಷೆಗಳಲ್ಲಿ ಪತ್ರಿಕೆ, ಪುಸ್ತಕಗಳ ಮೂಲಕ ನಿರಂತರ ಆಧ್ಯಾತ್ಮಿಕ ಸಾಹಿತ್ಯವನ್ನು ವೃದ್ಧಿಗೊಳಿಸುತ್ತಿದ್ದಾರೆ. 1997ರಲ್ಲಿ ಅವರಿಗೆ ಬ್ರಹ್ಮರ್ಷಿ ಪದವಿಯಿಂದ ವಿಭೂಷಿತಗೊಳಿಸಲಾಯಿತು. 2006ರಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೀಡಿ ವಾರ್ಧಾದಿಂದ ಸನ್ಮಾನವನ್ನು ಮಾಡಲಾಯಿತು. 2013ರಲ್ಲಿ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಮೂಲಕ 21ನೆಯ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಧ್ಯಾನ ವಿಶಾರದ ಪ್ರಶಸ್ತಿಯಿಂದ ಸನ್ಮಾನ ಮಾಡಲಾಯಿತು. ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಜಾಗತಿಕ ಕೇಂದ್ರವನ್ನು ನಿರ್ಮಾಣಗೊಳಿಸಿ ಜಗತ್ತಿನ ಜನರಿಗೆಲ್ಲ ಪಿರಮಿಡ್ ಶಕ್ತಿಯ ಕುರಿತು ಅರಿತುಕೊಳ್ಳಲು, ಅನುಭವ ಹೊಂದಲು ಸದಾವಕಾಶವನ್ನು ಕಲ್ಪಿಸಿಕೊಟ್ಟರು ಪತ್ರಿಜಿ. ಆಂಧ್ರ ಪ್ರದೇಶದ ಹೈದರಾಬಾದ್ನಿಂದ 40 ಕಿಲೋಮೀಟರ್ ದೂರದ ಮಹಬೂಬ್ ನಗರ ಜಿಲ್ಲೆಯ ಕಡತಾಲ್ ಗ್ರಾಮದ ಅರಣ್ಯ ಪ್ರದೇಶದೊಳಗೆ ಏಷಿಯಾದ ಅತಿ ದೊಡ್ಡ ಮಹೇಶ್ವರ ಮಹಾ ಪಿರಮಿಡ್ ನಿರ್ಮಿಸಿ ಒಂದು ಹೊಸ ಇತಿಹಾಸವನ್ನೇ ಬರೆದರು. ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ಗ್ಲೋಬಲ್ ಕಾಂಗ್ರೆಸ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಮೂಲಕ ಪ್ರತಿ ವರ್ಷ ಜಾಗತಿಕ ಮಟ್ಟದ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಂದ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. IFSS ಇಂಡಿಯನ್ ಫೆಡರೇಷನ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಮೂಲಕ ಭಾರತದ ವಿಭಿನ್ನ ನಗರಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜರುಗುತ್ತಲೇ ಇರುತ್ತವೆ. ಧ್ಯಾನ ಮತ್ತು ಪಿರಮಿಡ್ ಶಕ್ತಿಯಿಂದ ಭೂಮಂಡಲದಿಂದ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಅದ್ಭುತ ಸಕಾರಾತ್ಮಕ ಪ್ರಕಂಪನಗಳ ಸಹಾಯದಿಂದ ಅಂತರಂಗ ಬಹಿರಂಗ ಶುದ್ಧ ಜೀವನದ ಆನಂದವನ್ನು ಎಲ್ಲರೂ ಹೊಂದಲು ಸಾಧ್ಯವಾಗುವಂತಹ ವಾತಾವರಣವನ್ನು ಸಮಸ್ತ ಮನುಕುಲಕ್ಕೆ ಕಲ್ಪಿಸಿಕೊಡುವುದು ಪತ್ರಿಜಿಯವರ ಸಂಕಲ್ಪವಾಗಿದೆ.